ಸರ್ ನನ್ನ ರೈತರಿಗೆ ಕೇಳ್ತಾ ಇದ್ದೀನಿ ಸರ್, ಹೇಳ್ತೀವಿ ಸರ್. ಸರ್ ಆ ಕೇಸಲ್ಲಿ ಸರ್ ಒಂದನೇದಾಗಿ ಸರ್, ಅವರು ಏನು ಮಂಜೇಗೌಡರು ಪೆಟ್ರೋಲ್ನ ಸುರಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ್ರು ಸರ್, ಅದು ನೋವಿನ ಸಂಗತಿ ಮತ್ತು ವಿಷಾದಕರ ಸರ್. ಆ ವಿಚಾರಕ್ಕೆ ತಮ್ಮ ಗಮನಕ್ಕೆ ತರೋಂಥದ್ದು ಈಗ ಮಾನ್ಯ ಸದಸ್ಯರು ಅದನ್ನು ಇಶ್ಯೂ ರೈಸ್ ಮಾಡೋದನ್ನ ತರಲಿಕ್ಕೆ ಇಚ್ಛೆ ಪಡ್ತೀನಿ ಸರ್. ಮೊದಲನೇದಾಗಿ ಸರ್, ಮಂಜೇಗೌಡರಿಗೆ ಸಂಬಂಧಪಟ್ಟಂತಹ ಯಾವುದೇ ಬಾಕಿ ಕಡತ ತಾಲೂಕು ಕಚೇರಿಯಲ್ಲಾಗಲಿ AC ಕಚೇರಿಯಲ್ಲಾಗಲಿ ಇಲ್ಲ ಸರ್. ಹೇಳ್ತೀವಿ ಸರ್. ಯಾಕೆಂದ್ರೆ ಕ್ಲಾರಿಟಿ ಕೊಡಬೇಕಾಗತ್ತೆ ಸರ್. ಯಾವುದೇ ಕಡತ ತಾಲೂಕು ಕಚೇರಿನಲ್ಲಿ ಬಾಕಿ ಇಲ್ಲ ಸರ್. 17ನೇ ತಾರೀಕು ಅಕ್ಟೋಬರ್ 17ನೇ ತಾರೀಕು ತಹಶೀಲ್ದಾರಿಗೆ ಒಂದು ಅರ್ಜಿಯನ್ನು ಕೊಟ್ಟಿದ್ದಾರೆ ಸರ್. ಆ ಅರ್ಜಿನಲ್ಲಿ ಸುಮಾರು 5 ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ ಸರ್. ಅದು ಒಂದೊಂದಾಗಿ ನಾನು ತಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಸರ್. ಮೊದಲನೇದಾಗಿ ಅವ್ರು ಹೇಳಿರೋಂಥದ್ದು, ಅವರ ತಾತನ ಕಾಲದಲ್ಲಿ ಸರ್ವೆ ನಂಬರ್ 27/1ರಲ್ಲಿ ಸರ್ಕಾರಿ ಉದ್ದೇಶಕ್ಕೋಸ್ಕರ ಅವ್ರ ಜಾಗವನ್ನ ಭೂಸ್ವಾಧೀನ ಪಡಿಸ್ಕೊಂಡಿದ್ದಾರೆ, ಅದಕ್ಕೆ ಪರಿಹಾರ ಕೊಟ್ಟಿಲ್ಲ ಅನ್ನೋದನ್ನ ಹೇಳಿದ್ದಾರೆ ಸರ್. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಕ್ಲಾರಿಟಿನ ತೆಗೆದುಕೊಂಡಿದ್ವಿ ಸರ್. 1976ರಲ್ಲಿ ಭೂಸ್ವಾಧೀನ ಆಗಿದೆ ಸರ್. ಅವತ್ತಿನ ಸಂದರ್ಭದಲ್ಲಿ ಕಾನೂನು ಪ್ರಕಾರ ಏನು ಕಾನೂನುಬದ್ಧವಾಗಿ ನಿಯಮಾನುಸಾರವಾಗಿ ಪರಿಹಾರವನ್ನು ಕೊಡಬೇಕು, ಅವರು ಬೋರೇಗೌಡರು ಅಂತೇಳಿ ಅವರ ತಾತ ಅವರು ದಾಖಲೆ ಸಮೇತ ಅವರು ಪರಿಹಾರವನ್ನು ತೆಗೆದುಕೊಂಡಿದ್ದಾರೆ ಸರ್. ಹಾಗಾಗಿ ಪರಿಹಾರ ಯಾವುದು ಕೂಡ ಬಾಕಿ ಇಲ್ಲ ಸರ್. ಎರಡನೇದು ಸರ್, ಅವರು ಸರ್ವೆ ನಂಬರ್ 103 ಮತ್ತು 102ರಲ್ಲಿ ಸರ್, ಅವರು ಉಳುಮೆ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯವರು ತೊಂದರೆ ಕೊಡ್ತಾ ಇದ್ದಾರೆ ಅಂತ ಬರೆದಿದ್ದಾರೆ ಸರ್. ಅದನ್ನು ಕೂಡ ನಾವು ಚೆಕ್ ಮಾಡಿದ್ವಿ ಸರ್. ಅದು ಸರ್ಕಾರಿ ಬೀಳು ಮತ್ತೆ ಫಾರೆಸ್ಟ್ ಜಮೀನು ಇರೋದ್ರಿಂದ ಅರಣ್ಯ ಇಲಾಖೆಯವರು ಕೂಡ ಒಪ್ಕೊಂಡಿದ್ದಾರೆ ಸರ್. ಕಳೆದ 10 ದಿವಸದಿಂದ ಇವರು ಬಂದು ಏಕಾಏಕಿ ಬಂದು ಅರಣ್ಯ ಜಮೀನನ್ನ ಉಳುಮೆ ಮಾಡ್ಲಿಕ್ಕೆ ಬಂದಂತ ಸಂದರ್ಭದಲ್ಲಿ ನಾವು ಅದನ್ನ ತಡೆದಿದ್ದೀವಿ. ಅದು ಅರಣ್ಯ ಜಮೀನು ಆಗಿರೋದ್ರಿಂದ ಈಗ ಉಳುಮೆ ಮಾಡಬೇಡಿ ಅಂತ ನಾವು ಹೇಳಿದೀವಿ ಅಂತ ಕೂಡ ತಿಳಿಸಿದ್ದಾರೆ ಸರ್. ಹಾಗಾಗಿ ಇದು ಅರಣ್ಯ ಭೂಮಿ ಸರ್. 4ನೇದು ಸರ್, ನಮ್ಮ ಕುಟುಂಬದಲ್ಲಿ 10 ಜನ ಇದ್ದಾರೆ, ನಮ್ಗೆ ಯಾವುದೇ ಸರ್ಕಾರಿ ಜಾಗ ಬೇಕು ಮತ್ತೆ ನಮ್ಮ ಕುಟುಂಬದಲ್ಲಿ ಜಾಗ ಇಲ್ಲ ಅಂತ ಹೇಳಿದ್ದಾರೆ ಸರ್. ಹಾಗಾಗಿ ಮೊದಲನೇದಾಗಿ ಸರ್, ಭೂಸ್ವಾಧೀನ ಪರಿಹಾರ ಕೊಡಬೇಕು ಅಂತ ಏನು ಎಲ್ಲ ಮಾಧ್ಯಮದಲ್ಲಿ ಕೂಡ ಬಂತು ಸರ್, ಅದು ತಪ್ಪು ಮಾಹಿತಿ ಸರ್. ಪರಿಹಾರ ಕೊಡ್ಲಿಕ್ಕೆ ಇಲ್ಲ, ಪರಿಹಾರವನ್ನ ತೆಗೆದುಕೊಂಡಿದ್ದಾರೆ ಸರ್. ಎರಡನೇದು, ಆ ಪರಿಹಾರ ಕೊಡದ ಕಾರಣ ನಾನು ಸರ್ಕಾರಿ ಜಾಗ ಕೊಡಿ ಅನ್ನೋದು ಅವರ ಒಂದು ಕೋರಿಕೆ ಸರ್. ಪರಿಹಾರ ಕೊಟ್ಟೋದ್ರಿಂದ ಮತ್ತೆ ಸರ್ಕಾರಿ ಜಾಗವನ್ನ ಕಾನೂನುಬದ್ಧವಾಗಿ ಕೊಡ್ಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಸರ್. ಮೂರನೇದು, ಅವರು ಫಾರೆಸ್ಟ್ ಜಾಗದಲ್ಲಿ ಅನಧಿಕೃತವಾಗಿ ಉಳುಮೆ ಮಾಡಕ್ ಹೋದಾಗ ಸಹಜವಾಗಿ ಕಾನೂನುಬದ್ಧವಾಗಿ ಫಾರೆಸ್ಟ್ ಇಲಾಖೆಯವರು ಅವರಿಗೆ ತಿಳಿ ಹೇಳಿದ್ದಾರೆ ಸರ್, ಇದು ಫಾರೆಸ್ಟ್ ಇಲಾಖೆ ಮಾಡಬೇಡಿ ಅಂತ. 4ನೇದು ಸರ್, ಅವರಿಗೆ ಯಾವುದೇ ಜಾಗ ನಮ್ಮ ಹೆಸರಲ್ಲಿ ಇಲ್ಲ, ಕೃಷಿ ಭೂಮಿನೇ ಇಲ್ಲ, ನಮಗೆ ಸರ್ಕಾರಿ ಜಾಗ ಮಂಜೂರು ಮಾಡಿಕೊಡಿ ಅಂತ ಹೇಳಿದ್ದಾರೆ ಸರ್. ಅವ್ರ ಹೆಸರಲ್ಲಿ 4 ಎಕರೆ ಜಮೀನು ಇರೋದ್ರಿಂದ ಸರ್ ಮತ್ತೆ ಪುನಃ ಸರ್ಕಾರಿ ಜಾಗವನ್ನು ಕೊಡಲಿಕ್ಕೆ ಕಾನೂನು ಪ್ರಕಾರ ಅವಕಾಶ ಇಲ್ಲ. ಅವ್ರ ಹೆಸರಲ್ಲಿ 4 ಎಕರೆ ಇದೆ ಸರ್. 5ನೇ ಅಂಶ ಉಲ್ಲೇಖ ಮಾಡಿದ್ದಾರೆ ಸರ್, ಬ್ಯಾಂಕ್ ಸಾಲ ತೆಗೆದುಕೊಂಡಿದ್ದೆ, ನನಗೆ ಬ್ಯಾಂಕ್ ಅವರು ಕಿರುಕುಳ ಕೊಡ್ತಾ ಇದ್ದಾರೆ, ಹಾಗಾಗಿ ಲೋನನ್ನು ಕಟ್ಟಿಲ್ಲ ಅಂತ ಹೇಳಿದ್ದಾರೆ ಸರ್. ಅದ್ರ ಬಗ್ಗೆನೂ ಕೂಡ ನಾವು ಪರಿಶೀಲನೆ ಮಾಡಿದ್ವಿ ಸರ್. ಅದರಲ್ಲಿ ಬೆಳೆ ಸಾಲವನ್ನ 2014ರಲ್ಲಿ ಅವರು ಬೆಳೆ ಸಾಲವನ್ನು ತೆಗೆದುಕೊಂಡಿದ್ದಾರೆ ಸರ್. 3,50,000 ತೆಗೆದುಕೊಂಡಿದ್ದಾರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕಿನಿಂದ ಸರ್. ಅಲ್ಲಿಂದ ಇಲ್ಲಿವರೆಗೆ ಯಾವುದೇ ಪಾವತಿ ಮಾಡಿಲ್ಲ. ಬಡ್ಡಿ ಅಸಲು ಎರಡೂ ಸೇರಿ 7,79,000 ಆಗಿದೆ ಸರ್. ಹಾಗಾಗಿ ಅವರು ಸಾಲ ಇದೆ ಅಂತ ಏನು ಲೆಟರ್ ಹೇಳಿದ್ದಾರೆ ಸರ್, ಬ್ಯಾಂಕ್ ಅವರು ಕಿರುಕುಳ ಕೊಡ್ತಾ ಇದ್ದಾರೆ ಅಂತ. ಲೋನ್ ಇರೋದು ಕೂಡ ಸಹಜವಾಗಿದೆ ಸರ್. 6ನೇ ಅಂಶ ಅವರು ಉಲ್ಲೇಖ ಮಾಡಿರೋದು, ಆ ಒಂದು ಗ್ರಾಮದಲ್ಲಿರ್ತಕ್ಕಂಥ 3 ಜನರ ಹೆಸರನ್ನ ಆ ಲೆಟರ್ ಉಲ್ಲೇಖ ಮಾಡಿದ್ದಾರೆ ಸರ್. ಒಂದು ಸಿದ್ದೇಗೌಡ, ಇನ್ನೊಂದು ದಶರಥ, ಇನ್ನೊಂದು ಪುನೀತ್ ಅನ್ನುವಂಥವ್ರು ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ. ನಾನು ಅವ್ರ ಹತ್ರ ಕೈ ಸಾಲ ತೆಗೆದುಕೊಂಡಿದ್ದೀನಿ, ಸಾಲ ಕೊಡಬೇಕು ಅಂತೇಳಿ ಚಿತ್ರಹಿಂಸೆ ಕೊಡ್ತಾವ್ರೆ ಅಂತೇಳಿ ಉಲ್ಲೇಖವನ್ನ ಮಾಡಿದ್ದಾರೆ ಸರ್. ಅದ್ರ ಬಗ್ಗೆನೂ ಚೆಕ್ ಮಾಡಿದೀವಿ ಸರ್.
ಅದರಲ್ಲಿ ಅವರ ತಮ್ಮನ ಮಗ ಒಬ್ಬರಿದ್ದಾರೆ, ಪುನೀತ್ ಅನ್ನೋರು ಸ್ವಂತ ತಮ್ಮನ ಮಗ ಸರ್. ಅವರು ಹೇಳಿಕೆ ಕೊಟ್ಟಿರೋ ಪ್ರಕಾರ ಅವ್ರು ನಮ್ಮ ಚಿಕ್ಕಪ್ಪ ಅವರು ಮೊದಲಿಂದ ಅದೇ ಅಭ್ಯಾಸ ಇತ್ತು, ಈ ಥರ ಪತ್ರವನ್ನು ಬರೀತಾ ಇದ್ರು. ನಾನು ಯಾರು ದುಡ್ಡನ್ನು ಕೂಡ ಅವರಿಗೆ ಕೊಟ್ಟಿಲ್ಲ, ಚಿತ್ರಹಿಂಸೆಯನ್ನು ಕೊಟ್ಟಿಲ್ಲ ಅನ್ನೋದು ಅವರು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಸರ್. ಈ 6 ಅಂಶಗಳಿಗೆ ಸಂಬಂಧಪಟ್ಟಂತೆ ಸರ್ ಕ್ವಶನ್ ಕೇಳಿದ್ರೆ ತಾವು ನೀವು ಅಲ್ಲ, ಪ್ರಶ್ನೆ ಕೇಳಿದ್ ನೀವಲ್ಲ ಸರ್, ಅದಕ್ಕೆ ಕೇಳಿದ್ದ ಅದಕ್ಕೆ 6 ಅಂಶಗಳಿಗೆ ಸಂಬಂಧಪಟ್ಟಂತೆ ಸರ್ ನಮ್ಮ ಹಂತದಲ್ಲಿ ಯಾವುದೂ ಬಾಕಿ ಇಲ್ಲ ಸರ್. ಯಾಕೆಂದ್ರೆ ಇದು ತಮಗೆ ಮತ್ತು ನನ್ನನ್ನು ಕೂಡ ನಾನು ತಮಗೆ ಫೋನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸರ್. ತಾಲೂಕು ಕಚೇರಿನಲ್ಲಿ ಜಮೀನು ಮಂಜೂರಾತಿಗೂ ಬಾಕಿ ಇಲ್ಲ ಸರ್, AC ಕಚೇರಿನಲ್ಲೂ ಬಾಕಿ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಇಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀವಿ ಸರ್. ಇವರು ಸಾಲ ಇರೋದ್ರಿಂದ ಸರ್, ಸಾಲ ಇರೋದ್ರಿಂದ ಮಾನ್ಯ ಶಾಸಕರ ಗಮನ ಕೂಡ ನಿನ್ನೆ ನಾನು ಫೋನಲ್ಲಿ ಮಾತಾಡಿದ್ದೀನಿ ಸರ್. ಸಾಲ ಇರೋದ್ರಿಂದ ಏನು ಈಗ 5 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿದ್ದೀವಿ ಸರ್. ನಿನ್ನೆನೇ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಸಭೆ ಮಾಡಿ ಆದೇಶನೂ ಕೂಡ ಮಾಡಿದ್ದಾರೆ ಸರ್. ಈಗಾಗಲೇ ನಾವು ಇವತ್ತು ರೆಡಿ ಮಾಡಿ ಕಳಿಸಿದ್ದೀವಿ ಸರ್. ಆನ್ಲೈನಲ್ಲಿ ಅವ್ರಿಗೆ ನೇರವಾಗಿ ಅಕೌಂಟಿಗೆ ಚೆಕ್ ಬರುತ್ತೆ ಸರ್. ಚೆಕ್ ಕೊಡುವಂಥದ್ದು ಈಗ ಪದ್ಧತಿ ಇಲ್ಲ ಸರ್, DBT ಆಗೋದ್ರಿಂದ ಇನ್ನು 2 ದಿವಸದಲ್ಲಿ ಅವ್ರ ಅಕೌಂಟಿಗೆ ದುಡ್ಡು ಹೋಗುತ್ತೆ, ಒಂದು ಸರ್. ಎರಡನೇದು ಭೂ ಮಂಜೂರಾತಿಗೆ ಸಂಬಂಧಪಟ್ಟಂತೆ ಅವ್ರೇನು ಫಾರೆಸ್ಟ್ ಜಾಗದಲ್ಲಿ ಹಾಕೊಂಡಿದಾರಲ್ಲ ಸರ್, ಅದಕ್ಕೆ ಸಂಬಂಧಪಟ್ಟ ಮಾನ್ಯ ಶಾಸಕರ ಗಮನಕ್ಕೂ ಕೂಡ ತಂದಿದ್ದೀವಿ ಸರ್. ಜಾಯಿಂಟ್ ಸರ್ವೆ ಮಾಡಿ ಸರ್. ಒಂದು ವೇಳೆ ಈಗ 4 ಎಕರೆ ಆಲ್ರೆಡಿ ಅವ್ರಿಗಿದೆ ಸರ್, ಒಬ್ಬ ವ್ಯಕ್ತಿಗೆ ಅವರು ಹೊಂದಿರುವಂತ ಜಾಗವನ್ನ ಸೇರಿಕೊಂಡು ಮ್ಯಾಕ್ಸಿಮಮ್ 4.5 ಎಕರೆ ಕೊಡೋಕೆ ಕಾನೂನು ಅವಕಾಶ ಇದೆ ಸರ್. 4 ಎಕರೆ ಅವ್ರ ಹೆಸರಲ್ಲಿ ಇರೋದ್ರಿಂದ ಇನ್ನು ಕೊಟ್ರೆ 30 ಗುಂಟೆ ಕೊಡ್ಬೋದು ಸರ್, ಕಾನೂನು ಬದ್ಧವಾಗಿ ಕೊಟ್ರೆ. ಅದು ಕೂಡ ಅವರು ಎಲ್ಲಾ ರೀತಿ ಅರ್ಹತೆ ಇದ್ರೆ ಸರ್. ಅದು ಮಾನ್ಯ ಶಾಸಕರ ಅಧ್ಯಕ್ಷ ಇರ್ತಾರೆ ಸಕ್ರಮ ಸಮಿತಿನಲ್ಲಿ, ಅವ್ರ ಅಧ್ಯಕ್ಷ ಇರ್ತಾರೆ ಸರ್. ಅದಕ್ಕೆ ಜಾಯಿಂಟ್ ಸರ್ವೆ ಮಾಡ್ತಾ ಇದೀವಿ ಸರ್. ಜಾಯಿಂಟ್ ಸರ್ವೆ ಮಾಡಿ ಎಷ್ಟು ಫಾರೆಸ್ಟ್ ಇಲಾಖೆ ಜಮೀನು ಇದೆ ಅಂತ ನೋಡಿ, ಫಾರೆಸ್ಟ್ ಇಲಾಖೆ ಜಮೀನನ್ನ ಕೊಟ್ಟು ಉಳಿಕೆ ಸರ್ಕಾರಿ ಜಮೀನು ಇದ್ರೆ ಸರ್ ಪ್ರಸ್ತಾವನೆ ರೆಡಿ ಮಾಡಿ ಮಾನ್ಯ ಶಾಸಕರ ಅಧ್ಯಕ್ಷದಿರುವಂತ ಸಮಿತಿ ಮುಂದೆ ಪ್ರಸ್ತಾವನೆ ಕೊಡ್ಲಿಕ್ಕೆ ನಾನು ತಹಶೀಲ್ದಾರ್ ಸೂಚನೆ ಕೊಟ್ಟಿದ್ದೀವಿ ಸರ್. ನಾಳೆನೇ ಅವರು ಜಾಯಿಂಟ್ ಸರ್ವೆ ಸ್ಟಾರ್ಟ್ ಮಾಡ್ತಾರೆ ಸರ್. ಫಾರೆಸ್ಟ್ ಏನು 56 ಹೆಕ್ಟೇರ್ ಅಲ್ಲಿ ನೋಟಿಫಿಕೇಶನ್ ಆಗಿದೆ ಸರ್, ಅಷ್ಟು ಜಾಗನ ಫಾರೆಸ್ಟ್ಗೆ ಕೊಡಲೇಬೇಕಾಗತ್ತೆ. ಉಳಿಕೆ ಸರ್ಕಾರಿ ಜಾಗ ಇದ್ರೆ ಅದರಲ್ಲಿ 30 ಗುಂಟೆಗೆ ನಾವು ಪ್ರಸ್ತಾವನೆ ಮಾಡಿ ಕಮಿಟಿ ಮುಂದೆ ಮಂಡಿಸ್ತೀವಿ ಸರ್. ಕ್ಲಾರಿಟಿ ಆಗಿದೆ ಸರ್. ಈಗ ಸರ್ಕಾರಿ ಅರಣ್ಯ ಇಲಾಖೆಯಿಂದ ಅಳತೆ ಆಗಿದೆಯಾ ಜಾಗ ಉಳಕ್ಕೆ ಹೋಗಿರಲ್ಲ ಮಂಜೂರು ಸರ್? ಅದು ಅರಣ್ಯ ಇಲಾಖೆ ಜಾಗ ಸರ್. ಅಲ್ಲಿವರೆಗೂ ಅರಣ್ಯ ಇಲಾಖೆಗೆ ಹೋಗೋದೇ ಇಲ್ಲ ಸರ್. ಭಯ ಪಡ್ತಾರೆ ನಮ್ಮ ರೈತರು, ಮೊದಲೇ ಭಯ ಪಡಿಸ್ಬಿಟ್ಟಿದ್ದಾರೆ ಅರಣ್ಯ ಇಲಾಖೆ ಸರ್. ಈಗ ಏನು ಸರ್, ಈಗ ಇದು ಅವರು ಲೆಟರ್ ಅಲ್ಲಿ ಏನು 6 ಅಂಶಗಳು ಉಲ್ಲೇಖ ಮಾಡಿದ್ದಾರೆ, ನಾನು ಸವಿಸ್ತಾರವಾಗಿ ಹೇಳಿದ್ದೀನಿ ಸರ್. ನಿನ್ನೆ ಮಾನ್ಯ ಸಾಹೇಬರು ಕೂಡ ಫೋನಲ್ಲಿ ವಿಸ್ತಾರವಾಗಿ ತಿಳಿಸಿದ್ದೀನಿ ಸರ್. ನಮ್ಮ ಹಂತದಲ್ಲಿ ಯಾವುದೂ ಬಾಕಿ ಇಲ್ಲ ಸರ್. ಅವರು ಯಾವ ದೇಶಕ್ಕೆ ಮಾಡ್ಕೊಂಡ್ರು ನಾವು ಹೇಳಲಿಕ್ಕಾಗಲ್ಲ ಸರ್. ಬಟ್ ಸಹಜವಾಗಿ ನೋವಿನ ಸಂಗತಿ, ವಿಷಾದಕರ ಸರ್. ಅದಕ್ಕೆ ನಾವೇನು ಜೀವ ಮತ್ತೆ ತರ್ಲಿಕ್ಕಾಗಲ್ಲ. ಈ ಕೊಡ ಅಂತ 5 ಲಕ್ಷ ಪರಿಹಾರದಿಂದ ಜೀವ ತರ್ಲಿಕ್ಕಾಗಲ್ಲ ಸರ್. ತಾವು ಹೇಳಿದಂಗೆ ಈಗ ಏನು 30 ಗುಂಟೆ ಕಾನೂನುಬದ್ಧವಾಗಿ ಕೊಡೋಕೆ ಅವಕಾಶ ಇದ್ರೆ ಖಂಡಿತವಾಗಿ ಶೀಘ್ರವಾಗಿ ನಾನು ಅದನ್ನ ಕಮಿಟಿ ಮುಂದೆ ಇಡಿಸ್ತೀನಿ ಸರ್. ಬಟ್ ಅರಣ್ಯ ಇಲಾಖೆಗೆ ಹೋಗಿ ಅವರು ಅತಿಕ್ರಮಣ ಮಾಡ್ಕೊಂಡು ಹೋದಾಗ ಸಹಜವಾಗಿ ಅರಣ್ಯ ಇಲಾಖೆಯವರು ತಿಳಿಸಿದ್ದಾರೆ ಸರ್. ಅವರು ಒಪ್ಕೊಂಡಿದ್ದಾರೆ, ಅವ್ರ ಲೆಟರ್ಲು ಬರೆದಿದ್ದಾರೆ ಸರ್. ಅರಣ್ಯ ಇಲಾಖೆಯವರು ನಮಗೆ ತಡೆ ಒಡ್ಡಿದ್ರು ಅಂತ ಲೆಟರ್ಲು ಕೂಡ ಹೇಳಿದ್ದಾರೆ ಸರ್. ಅಲ್ಲಿ ಮೇನ್ ಇರೋದು ಸರ್ ಅವ್ರದ್ದು ಪರಿಹಾರ ಕೊಟ್ಟಿಲ್ಲ ಅನ್ನೋದು ಮೇನ್ ಇರೋದೇ, ನಮಗೆ ಪರಿಹಾರ ಕೊಟ್ಟಿಲ್ಲ ಅಂತ. ಈಗ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಬಂದಿದ್ದೆಲ್ಲ ಹಾಗೇನೆ ಸರ್. ಭೂ ಪರಿಹಾರ ಕೊಟ್ಟಿಲ್ಲ, ಸರ್ಕಾರಿ ಕಚೇರಿಗೆ ಅಲ್ದು ಸಾಕಾದ್ರೂ ಪರಿಹಾರ ಕೊಟ್ಟಿಲ್ಲ ಅಂತ. ಅದು ಸಂಪೂರ್ಣವಾಗಿ ತಪ್ಪು ಮಾಹಿತಿ ಸರ್. ಪರಿಹಾರವನ್ನ ಅವ್ರ ತಾತನೇ ತಗೊಂಡ್ಕೊಂಡಿದ್ದಾರೆ. ಎಲ್ಲ ದಾಖಲೆನೂ ಕೂಡ ನಾವು ನಿನ್ನೆನೂ ಕೂಡ ಎಲ್ಲರಿಗೂ ನಮ್ಗೆ ಏನಾಯ್ತು ಅಂದ್ರೆ ಸರ್, ಮೊನ್ನೆ ಅವರು ಇನ್ಸಿಡೆಂಟ್ ಆದಾಗ ನಮಗೆ 75ರಲ್ಲಿ ಅಕ್ವಿಸಿಷನ್ ಆಗಿರೋ ರೆಕಾರ್ಡ್ಸ್ನ ಅವತ್ತು ತಕ್ಷಣ ತೆಗಿಲಿಕ್ಕೆ ಆಗಲಿಲ್ಲ ಸರ್. ಒಂದ್ ವೇಳೆ ಇನ್ಸಿಡೆಂಟ್ ಆಗಿನ ರೆಕಾರ್ಡ್ ಸಿಕ್ಕಿದ್ರೆ ಅವತ್ತೇ ಕ್ಲಾರಿಫೈ ಮಾಡ್ತಿದ್ವಿ ಸರ್. ಸೊ ಹಾಗಾಗಿ ನಾವು ನಿನ್ನೆ ಬೆಳಿಗ್ಗೆ ಅದನ್ನ ತಾಲೂಕು ಕಚೇರಿನಲ್ಲಿ ಹುಡುಕಿಸಿ ಹಳೆ ರೆಕಾರ್ಡ್ಸ್ ತೆಗ್ಸೋ ಹೊತ್ತಿ ನಮ್ಗೆ ನಿನ್ನೆ 12 ಗಂಟೆ 1 ಗಂಟೆ ನಮ್ಮ ರೆಕಾರ್ಡ್ ಸಿಕ್ತು ಸರ್. ಅವಾಗ ನಾವು ಕ್ಲಾರಿಟಿ ಕೊಟ್ವಿ ಸರ್, ಇಲ್ಲ ಪರಿಹಾರ ತಗೊಂಡಿದ್ದಾರೆ ಅಂತ. ಇಶ್ಯೂ ಇರೋದು ಪರಿಹಾರ ಕೊಟ್ಟಿಲ್ಲ ಅನ್ನೋದು, ಬಟ್ ಪರಿಹಾರ ಕೊಟ್ಟಿದ್ವಿ ಸರ್.